ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಅಪ್ರಾಪ್ತ ಬಾಲಕಿಯರಲ್ಲಿ ಗರ್ಭಧಾರಣೆ ಪ್ರಕರಣಗಳು ವರದಿಯಾಗುತ್ತಿರುವ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಜಿಲ್ಲಾಡಳಿತ ಅಕ್ರಮಗಳ ತಡೆಗೆ ವಿಶೇಷ ಕಾರ್ಯಾಚರಣೆ ಆರಂಭಿಸಿದೆ. ಇಂದು ಮಂಡ್ಯ ನಗರದ ವಿವಿಧ ಸ್ಕ್ಯಾನಿಂಗ್ ಕೇಂದ್ರಗಳಿಗೆ ಅಧಿಕಾರಿಗಳ ತಂಡ ದಿಢೀರ್ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿತು. ಮಂಡ್ಯ ತಹಶೀಲ್ದಾರ್ ವಿಶ್ವನಾಥ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಜವರೇಗೌಡ ಹಾಗೂ ಸಿಡಿಪಿಒ ನಾರಾಯಣ್ ಪಾಲ್ಗೊಂಡಿದ್ದರು. ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಿಲ್ಲೆಯ ಎಲ್ಲಾ ಸ್ಕ್ಯಾನಿಂಗ್ ಕೇಂದ್ರಗಳನ್ನು ಮುಂದಿನ 15 ದಿನಗಳಲ್ಲಿ ತಪಾಸಣೆಗೊಳಪಡಿಸಲು ನಿರ್ಧರಿಸಲಾಗಿದೆ. ಕೆಆರ್ಪೇಟೆ ತಾಲೂಕಿನಲ್ಲಿ ಅಪ್ರಾಪ್ತ ಬಾಲಕಿಯರ ಗರ್ಭಧಾರಣೆಗೆ ಸಂಬಂಧಿಸಿದಂತೆ ಲೋಕಾಯುಕ್ತ ಪ್ರಕರಣ ದಾಖಲಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ನೀವು ಆಧಾರ್ ಕಾರ್ಡ್ ನೋಡಿ ವೆರಿಫೈ ಮಾಡಿದ್ರಾ? ಸರ್ ನಾವು ಮುಂಚೆ ಆಧಾರ್ ಕಾರ್ಡ್ ಕೊಡ್ತಾ ಇದ್ವಿ. ಮುಂಚೆ ಆಧಾರ್ ಕಾರ್ಡ್ ಇದ್ ಮಾಡ್ತಿದ್ವಿ ಸರ್. ಯಾವಾಗ ತಾಯಿ ಕಾರ್ಡ್ ಕಂಪಲ್ಸರಿ ಮಾಡಿದ್ರು, ಸೊ ಒಂದ್ ಐಡೆಂಟಿಟಿ ಪ್ರೂಫ್ ನೇ ತರಬೇಕು ಅಂತ ಇರುತ್ತೆ. ಸೊ ಅವರು ಆಧಾರ್ ಕಾರ್ಡ್ ತಂದಿರಲ್ಲ. ಹಾಗೆ ಇದು ಐಶ್ವರ್ಯ ಭವ್ಯಾಗ ಹೇಳ್ತಾ ಇದ್ದೀನಿ. 18 ವರ್ಷ ತುಂಬಿತ್ತಾ? ಅದು ವೆರಿಫೈ ಮಾಡಿದಿರಾ? ಹಾ ಸರ್. ಆಧಾರ್ ಕಾರ್ಡ್ ತಗೋಬಾರ್ದು ಅಂತ ಯಾರಾದ್ರೂ ನಿಮ್ಗೆ ರೂಲ್ಸ್ ಮಾಡಿದ್ರಾ? ಅಂದ್ರೆ ಒಂದೇ ಸಾಕಲ್ಲ ಅಂದ್ಬಿಟ್ಟು ಅಲ್ಲ, ತಗೋಬಾರ್ದು ಅಂತ ರೂಲ್ಸ್ ಮಾಡಿದ್ವಿ. ಎಂತ ಒಂದು ಚಿಕ್ಕ ಚಿಕಿತ್ಸೆಗೆ ಹೋದ್ರು ಐಡಿ ಕಾರ್ಡ್ ಕೇಳ್ತಾರೆ. ಯಾವ್ದಾದ್ರು ಕೈ ಏಟ್ ಆದ್ರೂ ಏನೇ ಮಾಡಿದ್ರು, ನೀವು ಏನೇ ಒಂದು ದೊಡ್ಡ ಆಸ್ಪತ್ರೆಗೆ ಹೋದ್ರು ದೇ ವಿಲ್ ಟೇಕ್ ಐಡೆಂಟಿಟಿ ಪ್ರೂಫ್. ಮೀಟಿಂಗ್ ಬಂದಾಗ್ಲೂ ಕೇಳಿದ್ವಿ ಸರ್. ನೋ ಬರೀ ನೀವು ತಾಯಿ ಕಾರ್ಡ್ ಇದು ಎಲ್ಲಿದೆ? ತಪಾಸಣೆಯ ವೇಳೆ ಅಧಿಕಾರಿ ಸೋಮಶೇಖರ್ ಅವರು ಮಾತನಾಡುತ್ತಾ, ಕೇವಲ ಒಂದು ಸ್ಕ್ಯಾನಿಂಗ್ ಕೇಂದ್ರದಲ್ಲೇ ಕಳೆದ 1 ವರ್ಷದಲ್ಲಿ ಸುಮಾರು 55 ಅಪ್ರಾಪ್ತ ಬಾಲಕಿಯರು ಗರ್ಭಿಣಿಯಾಗಿರುವುದು ಪಿಸಿಪಿಎನ್ಡಿಟಿ ಮತ್ತು ಬಾಲಿಕಾ ಪೋರ್ಟಲ್ನಲ್ಲಿ ದಾಖಲಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ 6 ತಿಂಗಳ ಅವಧಿಯಲ್ಲಿ ಸುಮಾರು 20 ರಿಂದ 25 ಪ್ರಕರಣಗಳು ದಾಖಲಾಗಿರುವ ಸಾಧ್ಯತೆಯಿದ್ದು, ಈ ಬಗ್ಗೆ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಯಾವುದೇ ಸ್ಕ್ಯಾನಿಂಗ್ ಕೇಂದ್ರಗಳಲ್ಲಿ ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆ ಮಾಡುವುದು ಕಂಡುಬಂದಲ್ಲಿ ಅಂತಹ ಕೇಂದ್ರಗಳ ಪರವಾನಗಿ ರದ್ದುಪಡಿಸಿ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ಎಚ್ಚರಿಸಿದರು. ಒಂದು ವೇಳೆ ಅಪ್ರಾಪ್ತರು ವಿವಾಹವಾಗಿ ಗರ್ಭಿಣಿಯಾಗಿದ್ದಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಲು ಸೂಚಿಸಲಾಗಿದೆ ಎಂದು ಹೇಳಿದರು. ಅಪ್ರಾಪ್ತ ವಯಸ್ಸಿನ ಮಕ್ಕಳಲ್ಲಿ ಗರ್ಭಾವಸ್ಥೆ ಆಗ್ತಾ ಇರೋದ್ರ ಬಗ್ಗೆ ಕೆಆರ್ಪೇಟೆ ತಾಲೂಕಿನಲ್ಲಿ ಲೋಕಾಯುಕ್ತ ಪ್ರಕರಣ ದಾಖಲಾದ ಮೇಲೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು 24/4/2026 ಎಲ್ಲ DHO ಮತ್ತು ಎಲ್ಲ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಮತ್ತು ಎಸಿಗಳ ಸಭೆ ನಡೆಸಿ ಒಂದು ಆದೇಶನ ಹೊರಡಿಸಿದ್ದಾರೆ. ಆ ಆದೇಶದ ಪ್ರಕಾರ ಜಿಲ್ಲೆಯಲ್ಲಿರುವ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು 15 ದಿನಗಳಲ್ಲಿ ಭೇಟಿ ಮಾಡಿ ಕಳೆದ 6 ತಿಂಗಳಲ್ಲಿ ಏನು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಗರ್ಭಿಣಿಯಾಗಿ ಸ್ಕ್ಯಾನಿಂಗ್ ಆಗಿರೋವಂಥದ್ದನ್ನು ಮಾಹಿತಿನ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ತಾಲೂಕು ಮಟ್ಟದಲ್ಲಿ ಜಾಗೃತ ದಳ ಅಂದ್ಬಿಟ್ಟು ನೇಮಕ ಮಾಡಿದ್ದಾರೆ. ಅದರ ಅಧ್ಯಕ್ಷರಾಗಿ ತಹಸೀಲ್ದಾರ್ ಅವರಿದ್ದಾರೆ. ಸದಸ್ಯ ಕಾರ್ಯದರ್ಶಿಯಾಗಿ ತಾಲೂಕು ಆರೋಗ್ಯಾಧಿಕಾರಿಗಳಿದ್ದಾರೆ. ಮೆಂಬರ್ ಸದಸ್ಯರಾಗಿ ನಾನು ಈ ಮಂಡ್ಯ ತಾಲೂಕು ನೋಡಲ್ ಆಫೀಸರು ಮತ್ತು ಆಯಾ ತಾಲೂಕಲ್ಲಿ ಆಯಾ ತಾಲೂಕು ನೋಡಲ್ ಆಫೀಸರು ಮತ್ತು ಸಿಡಿಪಿಒ ಅವರು ಇರ್ತಾರೆ. ಮತ್ತು ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಇರ್ತಾರೆ. ಒಟ್ಟು 5 ಜನರ ತಂಡ ಈ ದಿವಸ ನಾವು ಇಲ್ಲಿ ಭೇಟಿ ನೀಡಿದ್ದೀವಿ. ಮಂಡ್ಯ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಭೇಟಿ ನೀಡಿ ಆ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದೀವಿ. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಪರಿಶೀಲನೆ ಮುಗುದಿಲ್ಲ. ಯಾಕೆಂದರೆ ಇಲ್ಲಿ ವರ್ಷಕ್ಕೆ ಹೆಣ್ಣು ಮಕ್ಕಳ ಒಂದು ಸ್ಕ್ಯಾನಿಂಗ್ಗಳೇ ಒಂದು 16,000 ಸ್ಕ್ಯಾನಿಂಗ್ಗಳಾಗುತ್ತೆ. ಅದರಲ್ಲಿ ಕಳೆದ ವರ್ಷದ ನಾವು ಡೇಟಾ ನೋಡಿದಾಗ ಇಲ್ಲಿ ಈ ಒಂದು ಹಾಸ್ಪಿಟಲ್ 1 ವರ್ಷದ ಡೇಟಾ ನಾನು ಚೆಕ್ ಮಾಡಿದ್ದೀನಿ. ಅದರಲ್ಲಿ 55 ಅಪ್ರಾಪ್ತ ಮಕ್ಕಳು ಗರ್ಭಿಣಿ ಆಗಿರೋದ್ರ ಬಗ್ಗೆ ದಾಖಲೆಗಳು ನಮ್ಮ ಒಂದು PCPNDT ಬಾಲಿಕಾ ಪೋರ್ಟಲ್ ಅಂತ ಹೇಳ್ತೀವಿ, ಆ ಪೋರ್ಟಲಲ್ಲಿ ಕಂಡು ಬಂದಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ಕಳೆದ 6 ತಿಂಗಳದನ್ನು ತಗೊಂಡು ಒಟ್ಲಿ ಒಂದು 20 ರಿಂದ 25 ಪ್ರಕರಣಗಳು ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾಹಿತಿಗಳನ್ನು ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಮತ್ತು ಅವರು ಮ್ಯಾರೇಜ್ ಆಗಿ ಗರ್ಭಿಣಿಯರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಾಗೆ ಪೋಕ್ಸೋ ಪ್ರಕರಣಗಳು ಎಲ್ಲ ದಾಖಲಾಗಿರಬೇಕಾಗಿತ್ತು. ಅದನ್ನು ಕೂಡ ನಾವು ವೆರಿಫೈ ಮಾಡ್ತಾ ಇದ್ವಿ. ಈಗ ಇಲ್ಲಿ ನಾವು ಏನು ತಪಾಸಣೆ ಮಾಡಿದ ಸಮಯದಲ್ಲಿ ಯಾವುದೇ ಒಂದು ಗ್ರಾಸ್ ನೆಗ್ಲಿಜೆನ್ಸ್ ಆಗಲಿ ಅದು ಕಂಡು ಬಂದಿಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ ವೈದ್ಯಾಧಿಕಾರಿಗಳು ಇಲ್ಲಿಗೆ ರೆಫರ್ ಮಾಡಿದ್ದಾರೆ. ಅವರಿಗೆ ಈ ದಿನ ಮೀಟಿಂಗಲ್ಲಿ ನಾವು
ಇನ್ನು ಮುಂದೆ ಅಲ್ಲಿ ಮಿಮ್ಸ್ಗೆ ಕಳಿಸ್ಬೇಕಾಗತ್ತೆ ಅನ್ನೋವಂಥ ಮಾಹಿತಿನ ಕೊಡ್ತೀವಿ. ಸೊ ಈ ಮಿಮ್ಸಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಇಮಿಡಿಯೇಟ್ ಸ್ಕ್ಯಾನಿಂಗ್ ಆಗಬೇಕು ಅನ್ನೋ ಒಂದು ಇದರಲ್ಲಿ ಕೆಲವೊಂದು ಸರಿ ವೈದ್ಯಾಧಿಕಾರಿಗಳು ರೆಫರ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ವಹಿಸ್ತೀವಿ.